ನವದೆಹಲಿಯಲ್ಲಿ ರಾಜಕೀಯ ಮತ್ತು ಕಾನೂನು ವಲಯದಲ್ಲಿ ಚರ್ಚೆಗೆ ಕಾರಣವಾದ ವಿಷಯ ಏನಂದ್ರೆ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂ ನಾರಾವಣೆ ಬರೆದಿರುವ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕ. ಈ ಪುಸ್ತಕದ ವಿಷಯ, ವಸ್ತು ಮತ್ತು ಅದನ್ನ ಕುರಿತಂತೆ ಜನರಲ್ ನಾರಾವಣೆ ಮಾಡಿದ ಟ್ವೀಟ್ ನಂತರ ವಿವಾದ ಮತ್ತಷ್ಟು ತೀವ್ರಗೊಂಡಿದೆ. ಈಗ ಈ ವಿಚಾರದಲ್ಲಿ ಬಿಜೆಪಿ ಹಿರಿಯ ನಾಯಕರು ಅಂದ್ರೆ ಸುಧಾಂಶು ತ್ರಿವೇದಿ ಮತ್ತು ರವಿಶಂಕರ್ ಪ್ರಸಾದ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರೋದು ರಾಜಕೀಯ ಚರ್ಚೆಗೆ ಹೊಸ ತಿರುವನ್ನ ನೀಡಿದೆ. ಜನರಲ್ ನಾರಾವಣೆ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಅವಧಿಯ ಅನುಭವಗಳು, ರಾಷ್ಟ್ರೀಯ ಭದ್ರತೆ, ಗಡಿ ಪರಿಸ್ಥಿತಿ, ರಾಜಕೀಯ ಸೈನಿಕ ಸಂಬಂಧಗಳು ಮತ್ತು ಕೆಲವು ಪ್ರಮುಖ ನಿರ್ಧಾರಗಳ ಹಿನ್ನೆಲೆಯನ್ನ ಈ ಪುಸ್ತಕದಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಆದ್ರೆ ಪುಸ್ತಕದಲ್ಲಿರುವ ಕೆಲವು ಅಂಶಗಳು ಸಾರ್ವಜನಿಕ ವಲಯಕ್ಕೆ ಬಂದ ನಂತರ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಯಿತು. ವಿಶೇಷವಾಗಿ ಅವರು ಮಾಡಿದ ಟ್ವೀಟ್ ಒಂದರಲ್ಲಿ ಪುಸ್ತಕದ ವಿಷಯವನ್ನ ಸ್ಪಷ್ಟಪಡಿಸುವ ರೀತಿಯ ಹೇಳಿಕೆ ನೀಡಿದ್ದು ಅದೇ ವಿವಾದಕ್ಕೆ ಕಾರಣವಾಯಿತು. ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಈ ಕುರಿತು ಮಾತನಾಡಿ, ಭಾರತದ ಸೈನ್ಯವು ಸದಾ ರಾಜಕೀಯದಿಂದ ದೂರ ಉಳಿದ ಸಂಸ್ಥೆ. ಮಾಜಿ ಸೇನಾ ಮುಖ್ಯಸ್ಥರಂತಹ ಗೌರವಾನ್ವಿತ ವ್ಯಕ್ತಿಗಳ ಮಾತುಗಳು ರಾಷ್ಟ್ರದ ಭದ್ರತೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ಪರಿಗಣಿಸಲ್ಪಡಬೇಕು ಎಂದು ಹೇಳಿದ್ರು. ಅವರು ಸೇನೆಯ ಗೌರವ ಮತ್ತು ವಿಶ್ವಾಸವನ್ನ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಯವೆಂದು ಒತ್ತಿ ಹೇಳಿದ್ರು. ಯಾವುದೇ ರೀತಿಯ ರಾಜಕೀಯ ವ್ಯಾಖ್ಯಾನ ಅಥವಾ ತಪ್ಪು ಅರ್ಥೈಸಿಕೆಯಿಂದ ದೇಶದ ಭದ್ರತಾ ಹಿತಾಸಕ್ತಿಗೆ ಹಾನಿಯಾಗಬಾರದು ಎಂಬುದನ್ನ ಅವರು ಸೂಚಿಸಿದ್ರು. ಇನ್ನೊಂದೆಡೆ ಮಾಜಿ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಕಾನೂನು ಆಯಾಮದ ಕುರಿತು ಪ್ರಸ್ತಾಪಿಸಿದ್ರು. ಪುಸ್ತಕದ ಪ್ರಕಟಣೆ ಮತ್ತು ಅದರ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನು ಪ್ರಕ್ರಿಯೆಗಳು ಇದ್ರೆ ಅವನ್ನ ಗೌರವಿಸಬೇಕು. ಆದ್ರೆ ವ್ಯಕ್ತಿಯ ಅಭಿವ್ಯಕ್ತಿಯ ಸ್ವಾತಂತ್ರ್ಯವು ಪ್ರಜಾಪ್ರಭುತ್ವದ ಮೂಲಭೂತ ಅಂಶ ಎಂದು ಹೇಳಿದ್ರು. ಅವರು ಸಮತೋಲನದ ದೃಷ್ಟಿಕೋನವನ್ನ ಮುಂದಿಟ್ಟಿದ್ದು ವಿಷಯವನ್ನ ರಾಜಕೀಯವಾಗಿ ತೀವ್ರಗೊಳಿಸುವುದಕ್ಕಿಂತ ಕಾನೂನು ಹಾಗೂ ಸಂವಿಧಾನಾತ್ಮಕ ಪ್ರಕ್ರಿಯೆಯಂತೆ ಮುಂದುವರಿಸಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ವಿವಾದದ ಇನ್ನೊಂದು ಆಯಾಮವೇನೆಂದ್ರೆ ಸೈನಿಕ ಅಧಿಕಾರಿಗಳಿಂದ ಪ್ರಕಟವಾಗುವ ಪುಸ್ತಕಗಳ ಮುಂಚಿತ ಅನುಮತಿ, ಭದ್ರತಾ ಪರಿಶೀಲನೆ ಮತ್ತು ಸಂವೇದನಶೀಲ ಮಾಹಿತಿಯ ನಿರ್ವಹಣೆ. ಮಾಜಿ ಸೇನಾ ಮುಖ್ಯಸ್ಥರ ಪುಸ್ತಕದಲ್ಲಿ ರಾಷ್ಟ್ರ ಭದ್ರತೆಗೆ ಸಂಬಂಧಿಸಿದ ಯಾವುದೇ ಗೌಪ್ಯ ಮಾಹಿತಿ ಉಲ್ಲೇಖವಿದೆ ಎಂಬುದರ ಕುರಿತು ಕೆಲವರು ಪ್ರಶ್ನೆ ಎತ್ತಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ನಾರಾವಣೆ ಅವರು ತಮ್ಮ ಬರಹದ ವೈಯಕ್ತಿಕ ಅನುಭವವನ್ನು ಆಧಾರದಲ್ಲಿಟ್ಟುಕೊಂಡು ಯಾವುದೇ ಸಂವೇದನಶೀಲ ಮಾಹಿತಿಯನ್ನ ಬಹಿರಂಗಪಡಿಸಿಲ್ಲ ಎಂಬ ಸ್ಪಷ್ಟವನ್ನ ನೀಡಿದ್ದಾರೆ. ರಾಜಕೀಯ ಪಕ್ಷಗಳು ಈ ವಿಷಯವನ್ನ ವಿಭಿನ್ನವಾಗಿ ಅರ್ಥೈಸಿಕೊಂಡಿವೆ. ವಿರೋಧ ಪಕ್ಷಗಳು ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನ ರಕ್ಷಿಸಬೇಕೆಂದು ಹೇಳ್ತಿದ್ದಾರೆ. ಆಡಳಿತ ಪಕ್ಷದ ಕೆಲವು ನಾಯಕರು ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ಸೂಚಿಸಿದ್ದಾರೆ. ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಪುಸ್ತಕದ ಕೆಲವು ಭಾಗಗಳು ವೈರಲ್ ಆಗಿ ಚರ್ಚೆಯ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಈ ವಿವಾದವು ಸೇನಾ ಮತ್ತು ರಾಜಕೀಯ ನಡುವಿನ ಸೂಕ್ಷ್ಮ ಸಂಬಂಧಗಳ ಬಗ್ಗೆ ಮತ್ತೆ ಚರ್ಚೆ ಹುಟ್ಟುಹಾಕಿದೆ. ಭಾರತದ ಸೈನ್ಯವು ರಾಜಕೀಯದಿಂದ ದೂರವಿರುವ ಸಂಸ್ಥೆಯಾಗಿ ಗುರುತಿಸಿಕೊಂಡಿದ್ದು ಅದರ ನಿಷ್ಪಕ್ಷಪಾತಿತ್ವದ ಮೇಲೆ ಸಾರ್ವಜನಿಕ ವಿಶ್ವಾಸ ಹೆಚ್ಚಾಗಿದೆ. ಅದರಿಂದಾಗಿ ಮಾಜಿ ಸೇನಾ ಮುಖ್ಯಸ್ಥರ ಹೇಳಿಕೆಗಳು ಅಥವಾ ಬರಹಗಳು ಸಾರ್ವಜನಿಕ ವಲಯದಲ್ಲಿ ಬಂದಾಗ ಅವುಗಳ ಪರಿಣಾಮ ವ್ಯಾಪಕವಾಗಿರುತ್ತದೆ. ಒಟ್ಟಾರೆಯಾಗಿ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಸುತ್ತಲಿನ ವಿವಾದವು ಕೇವಲ ಸಾಹಿತ್ಯ ಅಥವಾ ವೈಯಕ್ತಿಕ ಅಭಿಪ್ರಾಯಗಳ ಮಟ್ಟದಲ್ಲೇ ಸೀಮಿತವಾಗಿಲ್ಲ. ಅದು ರಾಜಕೀಯ, ಕಾನೂನು ಮತ್ತು ರಾಷ್ಟ್ರೀಯ ಭದ್ರತಾ ಚರ್ಚೆಗಳನ್ನ ಒಂದೇ ಸಮಯದಲ್ಲಿ ಸ್ಪರ್ಶಿಸಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ದಿಕ್ಕಿನಲ್ಲಿ ಸಾಗ್ತದೆ ಎಂಬುದನ್ನ ಕಾನೂನು ಪ್ರಕ್ರಿಯೆ ಮತ್ತು ಸಾರ್ವಜನಿಕ ಚರ್ಚೆಯ ಮೇಲೆ ಅವಲಂಬಿತವಾಗಿದೆ. Subscribe to One India and never miss an update. Download the One India app now.